Hello, welcome to the series on interesting topics in Ayurveda, episode 4. ಇವತ್ತಿನ ಟಾಪಿಕ್ ಸಾರಿವಾ. ಸಾರಿವಾ ಅಂದರೆ ಇದನ್ನು ಕನ್ನಡದಲ್ಲಿ ಸೊಗದೆ ಬೇರು ಅಂತಲೂ ಕರೀತಾರೆ. ಸಾರಿವಾ ಇದೊಂದು ಮೆಡಿಸಿನಲ್ ಪ್ಲ್ಯಾಂಟು, ಶೀತಗುಣ ಪ್ರಧಾನ ಇರುವಂಥ ಔಷಧಿ ಸಸ್ಯ. ಸೊ ದೇಹದಲ್ಲಿನ ಉಷ್ಣವನ್ನು, ಪಿತ್ತವನ್ನು ಕಡಿಮೆ ಮಾಡಿ ನಮ್ಮ ದೇಹವನ್ನು ತಂಪಾಗಿಡುತ್ತೆ. ಸೊ ಇದನ್ನು ಬೇರೆ ಬೇರೆ ರೀತಿಯಾದಂಥ ಪಿತ್ತದಿಂದ ಉತ್ಪತ್ತಿಯಾದಂಥ ರೋಗಗಳಲ್ಲಿ ಇದನ್ನು ಬಳಸ್ತೀವಿ. ಸೊ ಈ ಸಮ್ಮರ್ ಸೀಸನ್ನಲ್ಲಿ ದಿನೇ ದಿನೇ ಹೆಚ್ಚಾಗ್ತಿರೋ ಟೆಂಪ್ರೇಚರಿಂದ ಡಿಹೈಡ್ರೇಷನ್ನು, ವೀಕ್ನೆಸ್ಸು, ಪದೇ ಪದೇ ಬಾಯಾರಿಕೆ ಆಗೋದು, ದೇಹದ ಉಷ್ಣ ಹೆಚ್ಚಾಗೋದು ಕಂಡುಬರ್ತಿದೆ. ಸೊ ಇಂಥ ಕಂಡೀಷನಲ್ಲಿ ಸಾರಿವಾ ತುಂಬ ಸಹಾಯಕಾರಿ ಆಗುತ್ತೆ. ಸೊ ಎಲ್ಲ ಆಯುರ್ವೇದ ಸ್ಟೋರಲ್ಲೂ ಕೂಡ ಇದು ಸಿಗುತ್ತೆ. ಸಾರಿವಾ ಚೂರ್ಣ ಕೂಡ ಸಿಗುತ್ತೆ, ಸಾರಿವಾ ಸಿರಪ್ ಕೂಡ ಸಿಗುತ್ತೆ. ಸೊ ಇನ್ ಕೇಸ್ ಸಾರಿವಾ ಚೂರ್ಣ ಸಿಕ್ಕರೆ 1 ಲೀಟರ್ ನೀರಿಗೆ 1 to 2 ಟೀ ಸ್ಪೂನ್ ಈ ಚೂರ್ಣವನ್ನು ನೀರಿಗೆ ಹಾಕಿ ಕುದಿಸಿ ಸೋಸಿಟ್ಕೊಳ್ಳಿ. ಅದು ಕೂಲಾದ ನಂತರ ಯಾವಾಗೆಲ್ಲ ಬಾಯಾರಿಕೆ ಆಗುತ್ತೋ ಆವಾಗೆಲ್ಲ ಈ ನೀರನ್ನು ಕುಡಿಬೋದು. ಅಥವಾ ಇದು ಯಾವುದೂ ಬೇಡ ಅಂದರೆ ರೆಡಿ ಟು ಯೂಸ್ ಸಿರಪ್ ಕೂಡ ಸಿಗುತ್ತೆ. ಸೊ ಸೊಗದೆ ಬೇರಿನ ಶರಬತ್ತು ಅಂತ ಸಿಗುತ್ತೆ. ಸೊ ಆ ಶರಬತ್ತನ್ನು 10 to 15 ml ಅಥವಾ 20 mlನ 1 ಲೀಟರ್ ನೀರಿಗೆ ಬೆರೆಸಿ ಬಾಯಾರಿಕೆ ಆದಾಗಲೆಲ್ಲ ಆ ನೀರನ್ನೇ ಕುಡೀರಿ. ಸೊ ನೀವು ಆಫೀಸು, ಕಾಲೇಜು, ಹೊರಗಡೆ ಕೆಲಸಕ್ಕೆ ಹೋಗುವಾಗಲೂ ವಾಟರ್ ಬಾಟಲಲ್ಲಿ ಈ ಸಿರಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಆಚೆ ಹೋದಾಗಲೂ ಕೂಡ ಯೂಸ್ ಮಾಡ್ಬೋದು. ಸೊ ಇಂಥ ಸಮ್ಮರ್ ಸೀಸನ್ನಲ್ಲಿ ಈ ರೀತಿಯಾದಂಥ ಉಷ್ಣದ ಕಂಡೀಷನಲ್ಲಿ ಸಾರಿವಾ ಒಂದು ಒಳ್ಳೆ ಔಷಧಿ ಅಂತಲೇ ಹೇಳ್ಬೋದು, ಅಮೃತ ಅಂತಲೂ ಹೇಳ್ಬೋದು. ಸೊ ಇದರಿಂದ ದೇಹದ ಉಷ್ಣತೆ ಕಡಿಮೆಯಾಗಿ ದೇಹ ತಂಪಾಗಿರುತ್ತೆ. ಇನ್ ಕೇಸ್ ನಿಮ್ಮ ಹತ್ತಿರದ ಆಯುರ್ವೇದ ಸ್ಟೋರಲ್ಲಿ ಈ ಸೊಗದೆ ಬೇರಿನ ಶರಬತ್ತು ಅಥವಾ ಸಾರಿವಾ ಚೂರ್ಣ ಸಿಗದೇ ಇದ್ದರೆ ಆನ್ಲೈನಲ್ಲೂ ಕೂಡ ಅವೈಲಬಲ್ ಇದೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್. ಥ್ಯಾಂಕ್ ಯು.